ಮಹಾಶಿವರಾತ್ರಿಯಂದು ವಿಶೇಷ ಬಾಡೂಟ ನೈವೇದ್ಯ ಮಾಡಿದ್ದಲ್ಲಿ ಭಾಷಾ ಕಿಚ್ಚು ತಣ್ಣಗಾಗಿಲ್ವಾ? ಕೊಪ್ಪಳದಲ್ಲೂ ಕಂಡಕ್ಟರ್ ಮೇಲೆ ಹಲ್ಲೆ, ಕೊಲೆ ಆರೋಪಿ ಪತ್ತೆಗೆ ಡಂಗೂರ ಸಾರಿದ ಪೊಲೀಸರು. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ನಾಡಿನಾದ್ಯಂತ ಮಹಾಶಿವರಾತ್ರಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಆದರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮಂಗಾಡಹಳ್ಳಿ ಗ್ರಾಮಸ್ಥರು ಮೂಢನಂಬಿಕೆಗೆ ಸೆಡ್ಡು ಹೊಡೆದು ಬಾಡೂಟ ಸವಿದಿದ್ದಾರೆ. ಗ್ರಾಮದ ಚನ್ನಪ್ಪಸ್ವಾಮಿ ದೇವರಿಗೆ ಬಾಡೂಟ ನೈವೇದ್ಯ ಮಾಡಿದ್ದಾರೆ. ಹಲವು ವರ್ಷಗಳಿಂದ ಇದೇ ರೀತಿ ಶಿವರಾತ್ರಿ ಆಚರಣೆ ಮಾಡಲಾಗ್ತಾ ಇದೆ. ನೆನ್ನೆನೂ ಭಕ್ತರು ಮಟನ್ ಸಾರು, ಬೋಟಿ ಗೊಜ್ಜು, ಚಿಕನ್ ಚಾಪ್ಸ್, ರಾಗಿ ಮುದ್ದೆ ಸವಿದಿದ್ದಾರೆ. ಬಾಡೂಟ ಸವಿಯೋದಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಆಗಮಿಸಿದ್ರು. ಮಹಾಶಿವರಾತ್ರಿ ದಿನವೇ ಶಿವ ದೇವಾಲಯಗಳಲ್ಲಿ ನಿಧಿಗಾಗಿ ಕಳ್ಳರು ವಿಫಲ ಶೋಧ ನಡೆಸಿದ್ದಾರೆ. ಕೋಲಾರದ ಬಂಗಾರಪೇಟೆ ತಾಲೂಕು ಬೂದಿಕೋಟೆಯಲ್ಲಿ ಇರುವ ಚೋಳರ ಕಾಲದ ಸೋಮೇಶ್ವರ ದೇವಾಲಯದಲ್ಲಿ ಘಟನೆ ನಡೆದಿದೆ. ದೇವಾಲಯದ ಎದುರಿನ ಬಲಿಪೀಠ ಹಾಗೂ ಧ್ವಜಸ್ತಂಭದ ಬಳಿ ಅಗೆದು ನಿಧಿಗಾಗಿ ಶೋಧಿಸಿದ್ದಾರೆ. ಬೆಳಗ್ಗೆ ಅರ್ಚಕರು ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಮಹಾಶಿವರಾತ್ರಿ ದಿನವೇ ತುಂಗಭದ್ರಾ ನದಿಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಬಳಿಯ ತುಂಗಭದ್ರಾ ನದಿಯಲ್ಲಿ ಲಿಂಗ ಸಿಕ್ಕಿದೆ. ಕೆಎಸ್ಆರ್ಟಿಸಿ ಚಾಲಕ ಪ್ರಕಾಶ್ ಸ್ನಾನಕ್ಕೆ ಹೋದ ವೇಳೆ ಪುರಾತನ ಕಾಲದ ಲಿಂಗ ಕಾಣಿಸಿದೆ. ಈ ಶಿವಲಿಂಗಕ್ಕೆ ಭಕ್ತರು ಪೂಜೆ ಸಲ್ಲಿಸಿದ್ದಾರೆ. ಪುರಾತತ್ವ ಇಲಾಖೆಗೂ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಆಯೋಜಿಸಿರುವ ಕರ್ನಾಟಕ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋಗೆ ಸಿಎಂ ಚಾಲನೆ ನೀಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ 2ನೇ ಆವೃತ್ತಿಗೆ ಸಿಎಂ ಚಾಲನೆ ನೀಡಿದ್ದಾರೆ. ಮಂಡಿ ನೋವಿನಲ್ಲೂ ಸಿಎಂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಚಿವರಾದ ಎಚ್.ಕೆ. ಪಾಟೀಲ್, ಎಂಸಿ ಸುಧಾಕರ್, ಕೆಎಚ್ ಮುನಿಯಪ್ಪ, ಬೋಸರಾಜ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ವಿಧಾನಸೌಧದಲ್ಲಿನ ಶ್ವಾನಗಳಿಗೆ ಶೆಲ್ಟರ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಮಾತನಾಡಿದ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್, ಡಿಪಿಆರ್ ಪಿಡಬ್ಲ್ಯೂಡಿ ಜೊತೆಗೂಡಿ ಎಂಜಿಒ ಸಂಸ್ಥೆಗೆ ನಿರ್ವಹಣೆಗೆ ನೀಡುತ್ತೆ. ಮೊದಲು ಡಿಪಿಆರ್ನವರು ಸ್ಥಳವನ್ನ ನಿಗದಿ ಮಾಡುತ್ತಾರೆ. ಪಿಡಬ್ಲ್ಯೂಡಿ ಅವರು ಅದಕ್ಕೆ ತಗುಲುವ ವೆಚ್ಚ ಅಂದಾಜು ಮಾಡುತ್ತಾರೆ. ಎಲ್ಲಿ ನಿರ್ಮಿಸಬೇಕು ಅಂತ ಎಕ್ಸ್ಪರ್ಟ್ ಕಮಿಟಿ ತೀರ್ಮಾನಿಸುತ್ತೆ. ಯಾರಿಗೂ ತೊಂದರೆಯಾಗದ ಸ್ಥಳ ಗುರುತಿಸಿ ಶ್ವಾನಗಳಿಗೆ ಶೆಲ್ಟರ್ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರು. ಶಿವಮೊಗ್ಗ ಜಿಲ್ಲೆಯ ತಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ಇದ್ದ ಏಕೈಕ ಗಂಡು ಹುಲಿ ವಿಜಯ್ ಮೃತಪಟ್ಟಿದೆ. ವಯೋಸಹಜ ಕಾರಣದಿಂದ 17 ವರ್ಷದ ಹುಲಿ 1 ತಿಂಗಳಿನಿಂದ ಸ್ನಾಯು ಸೆಳೆತ, ಹಸಿವಿನಿಂದ ಬಳಲ್ತಾ ಇತ್ತು. ನಿನ್ನೆ ವಿಜಯ್ ಹುಲಿ ಇಹಲೋಕ ತ್ಯಜಿಸಿದೆ. ಜನವರಿ 8ರಂದು 17 ವರ್ಷದ ಅಂಜನಿ ಹೆಸರಿನ ಹುಲಿಯು ಮೃತಪಟ್ಟಿತ್ತು. ಪೂರ್ವದ ದೇಶಗಳೊಂದಿಗೆ ಸ್ನೇಹ ನೀತಿ ಅಂತ ಮೋದಿ ಸರ್ಕಾರ ಮಂತ್ರ ಜಪಿಸಿದೆ. ಅದರ ಅಂಗವಾಗಿ ಬಿಜೆಪಿ ಆಡಳಿತದ ಅಸ್ಸಾಂ ಸರ್ಕಾರವು ಪೂರ್ವದ ದೇಶಗಳೊಂದಿಗೆ ವ್ಯಾಪಾರ ಅಭಿವೃದ್ಧಿ ಸಂಬಂಧ ಬೆಳೆಸಲು ಮುಂದಾಗಿದೆ. ಪೂರ್ವದ ದೇಶಗಳನ್ನ ಹೂಡಿಕೆ ಮಾಡಲು ಆಹ್ವಾನಿಸಿದೆ. ನಿನ್ನೆ ನಡೆದ ಅಸ್ಸಾಂ 2.0 ಕಾರ್ಯಕ್ರಮಕ್ಕೆ ಬಂದಿದ್ದ ದಕ್ಷಿಣ ಕೊರಿಯಾ, ತೈವಾನ್ ಸೇರಿದಂತೆ ಹಲವಾರು ದೇಶಗಳ ಪ್ರತಿನಿಧಿಗಳು ಪ್ರೋಬಿತೋತ ಅರಣ್ಯಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ವಿದೇಶಿ ಗಣ್ಯರು ಆನೆ ಸಫಾರಿ, ಜೀಪ್ ಸಫಾರಿ ಮಾಡಿದ್ದು ವಿಶೇಷವಾಗಿತ್ತು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಭಾರತ ಈಶಾನ್ಯ ರಾಜ್ಯಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಿನ್ನೆ ಅರುಣಾಚಲ ಪ್ರದೇಶದಲ್ಲಿ ನಡೆದ ನ್ಯೂಕುಮ್ ಯೆಲ್ಲೋ ಬುಡಕಟ್ಟು ಜನಾಂಗಗಳ ಉತ್ಸವದಲ್ಲಿ ಪಾಲ್ಗೊಂಡ್ರು. ಈ ವೇಳೆ ಮೌಂಟ್ ಎವರೆಸ್ಟ್ ಏರಿದ ಅರುಣಾಚಲ ಪ್ರದೇಶದ ಪ್ರಪ್ರಥಮ ಮಹಿಳೆ ಕಮಕ್ ಯಾನೂರನ್ನ ಸನ್ಮಾನಿಸಿದ್ರು. ನಂತರ ಅರುಣಾಚಲ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ ನೆರೆದಿದ್ದ ಗಣ್ಯರ ಮನಸೂರೆಗೊಂಡಿತು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಲಾಲ್ ಅಹಮದ್ ಮೀರ್ ಎಂಬ ಯುವಕ ಸೋಲಾರ್ ಕಾರ್ ಅಭಿವೃದ್ಧಿಪಡಿಸಿದ್ದಾನೆ. ಶ್ರೀನಗರ ಮೂಲದ ಯುವಕ ಸತತ ಹಲವಾರು ವರ್ಷಗಳ ಸಂಶೋಧನೆಯಿಂದ ಸೋಲಾರ್ನಿಂದ ಚಲಿಸುವ ಕಾರ್ ಅಭಿವೃದ್ಧಿಪಡಿಸಿದ್ದಾನೆ. ಇದಕ್ಕೆ ಬಿಸಾ ಅಂದ್ರೆ ಬಿಲಾಲ್ಸ್ ಇನ್ನೋವೇಟಿವ್ ಸೋಲಾರ್ ಆಟೋಮೊಬೈಲ್ ಅಂತ ನಾಮಕರಣ ಮಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಕ್ರಿಕೆಟ್ ಶಿಶು ಆಫ್ಘಾನ್ ರೋಚಕ ಗೆಲುವು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಬ್ರಾಹಿಂ ಜಾದ್ರಾನ್ ವಿಶ್ವ ದಾಖಲೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ.
ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಅಫ್ಘಾನಿಸ್ತಾನ ತಂಡ 8 ರನ್ಗಳ ರೋಚಕ ಗೆಲುವು ದಾಖಲಿಸಿದೆ. ಇಂಗ್ಲೆಂಡ್ಗೆ ಅಫ್ಘಾನಿಸ್ತಾನ 325 ರನ್ಗಳ ಬೃಹತ್ ರನ್ ಗುರಿ ನೀಡಿತ್ತು. ಈ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ ತಂಡಕ್ಕೆ ಅಜ್ಮದುಲ್ಲಾ ಒಮರ್ಜಾಯ್ 5 ವಿಕೆಟ್ ಪಡೆದು ಆಂಗ್ಲರಿಗೆ ಶಾಕ್ ಕೊಟ್ಟರು. ಈ ಮೂಲಕ ಇಂಗ್ಲೆಂಡ್ ತಂಡ ಕ್ರಿಕೆಟ್ ಶಿಶು ಅಫ್ಘಾನಿಸ್ತಾನ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕ್ರಿಕೆಟ್ ಶಿಶು ಅಫ್ಘಾನಿಸ್ತಾನ ವಿರುದ್ಧ ಸೋತ ಕ್ರಿಕೆಟ್ ಜನಕ ಇಂಗ್ಲೆಂಡ್ ಟೂರ್ನಿಯಿಂದ ಹೊರಬಿದ್ದಿದೆ. ಅಫ್ಘಾನಿಸ್ತಾನ ನೀಡಿದ 325 ರನ್ಗಳ ಬೃಹತ್ ರನ್ ಬೆನ್ನತ್ತಿದ ಇಂಗ್ಲೆಂಡ್ ತಂಡ 317 ರನ್ಗಳಿಗೆ ಆಲ್ಔಟ್ ಆಗಿದೆ. ಈ ಮೂಲಕ ಡೂ ಆರ್ ಡೈ ಪಂದ್ಯದಲ್ಲಿ ಅಫ್ಘಾನ್ ವಿರುದ್ಧ ಸೋತ ಆಂಗ್ಲರು ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಇಂಗ್ಲೆಂಡ್ ತಂಡದ ವಿರುದ್ಧ ಅಫ್ಘಾನಿಸ್ತಾನದ ಓಪನರ್ ಇಬ್ರಾಹಿಂ ಜದ್ರಾನ್ 177 ರನ್ ಸಿಡಿಸಿ ವಿಶ್ವ ದಾಖಲೆ ಬರೆದಿದ್ದಾರೆ. ಈ ಮೂಲಕ ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಬೆನ್ ಡಕೆಟ್ ದಾಖಲೆಯನ್ನ ಇಬ್ರಾಹಿಂ ಜದ್ರಾನ್ ಸರಿಗಟ್ಟಿದ್ದಾರೆ. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಸೀಸ್ ವಿರುದ್ಧ ಡಕೆಟ್ 165 ರನ್ಗಳನ್ನ ಗಳಿಸಿದ್ರು. ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ಯುವ ವೇಗಿ ಅಜ್ಮದುಲ್ಲಾ ಒಮರ್ಜಾಯ್ 5 ವಿಕೆಟ್ ಪಡೆದು ಆಂಗ್ಲರನ್ನ ಬಗ್ಗು ಬಡಿದಿದ್ದಾರೆ. ಕೊನೆ ಓವರ್ನಲ್ಲಿ ಆಂಗ್ಲರಿಗೆ 13 ರನ್ ಬೇಕಿರುವಾಗ ಬೆಂಕಿ ಬೌಲಿಂಗ್ ಮಾಡಿದ ಒಮರ್ಜಾಯ್ 5ನೇ ಎಸೆತದಲ್ಲಿ ರಶೀದ್ ವಿಕೆಟ್ ಪಡೆದು ಇಂಗ್ಲೆಂಡ್ ತಂಡವನ್ನ ಆಲ್ಔಟ್ ಮಾಡಿದ್ರು. ಒಮರ್ಜಾಯ್ ರನ್ನ ಭುಜದ ಮೇಲೆ ಹೊತ್ತು ತಂಡದ ಆಟಗಾರರು ಮೆರವಣಿಗೆ ನಡೆಸಿದ್ರು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂದು ಪಾಕಿಸ್ತಾನ ಬಾಂಗ್ಲಾದೇಶ ತಂಡಗಳು ಮುಖಾಮುಖಿಯಾಗಲಿವೆ. ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿರುವ ಪಾಕ್ ಮತ್ತು ಬಾಂಗ್ಲಾ ತಂಡಗಳ ಈ ಪಂದ್ಯದಲ್ಲಿ ಯಾರು ಗೆದ್ದರೂ ಪ್ರಯೋಜನವಿಲ್ಲ. ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಬಾಂಗ್ಲಾ ಪಾಕ್ ತಂಡಗಳು ಸೆಣಸಾಟ ನಡೆಸಲಿವೆ.